ಹಾಯ್ ಫ್ಯಾಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇಲ್ಲಿದ್ದಾಳೆ ನೋಡಿ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಓಕೆ, ಇವತ್ತು ನಾವು ಒಂದು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಅಲ್ಲಿಂದ ಇನ್ನೂ ಎಲ್ಲೆಲ್ಲಿಗೆ ಹೋಗ್ತೀವಿ ಅನ್ನೋದು ನೆಕ್ಸ್ಟ್ ನಿಮಗೆ ತೋರಿಸೋಣ ಅಂತ. ನಮ್ಮಿಬ್ಬರು ಔಟ್ಫಿಟ್ ಈ ರೀತಿ ಇದೆ. ನನ್ನ ತಮ್ಮನ ಅವತಾರ ನೋಡಿ, ಇಲ್ಲಿ ನೋಡಿ ನೀವೇ ಏನೇನೆಲ್ಲ ಮಾಡ್ತಿದ್ದಾನೆ ಅಂತ. ಆ್ಯಕ್ಚುಲಿ ನಮ್ಮ ಅಕ್ಕ ಬಂದುಬಿಟ್ಟು ಅಲ್ಲಿ ಏನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೋದ್ಲು. ಸೊ ಅವನು ಇಳ್ದು ಓಡೋಗ್ತಿದ್ದಾನೆ. ಆ್ಯಕ್ಚುಲಿ ಲಾಕ್ ಮಾಡಿ ಹೋಗ್ಬಿಟ್ಟಿದ್ದಾರೆ, ಸೆಕೆ ತಡೆಯೋಕ್ಕಾಗ್ತಾಯಿಲ್ಲ. ಅಮ್ಮ ಓಪನ್ ಮಾಡು. ಅಜ್ಜಿ ಡೋರ್ ತೆಗಿಬಾರ. ನೋಡಿ ನಮ್ಮ ಅಕ್ಕ ಹೆಂಗ್ ಆಡ್ತೈತಿ ಒಂಚೂರು. ನನ್ನ ತಮ್ಮನ ಥರನೇ ಆಡ್ತೈತಿ. ಅಕ್ಕ ಅಕ್ಕ ಮುರಿದ್ಗಿರ್ತಿ ಅಕ್ಕ ಸಿಗಕ್ಕಂತು ನೋಡ್ರಿ ಫ್ರೆಂಡ್ಸ್. ಸೆಕೆ ತಡೆಯೋಕ್ಕಾಗ್ತಿಲ್ಲ. ಮತ್ತೆ ಯಾರೋ ಕಿಡ್ನಾಪಿ ಮಾಡಿಬಿಟ್ಟವ್ರೆ ಅಂತಂದ್ಬಿಡ್ತಾರೆ. ಯಪ್ಪ ದೇವ್ರಿಗೆಲ್ಲ ಹೋಗ್ತಿದ್ದೀವಿ ಅನ್ನೋ ವಿಚಾರ ಇನ್ನೂ ನಾನು ಹೇಳಿಲ್ಲ. ಎಸ್, ನಿಮಗೆ ತುಂಬ ಹೊತ್ತು ಕಾಯಿಸಲ್ಲ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಟೆಂಪಲ್ ನೇಮ್. ಅದು ನೀವು ಕೇಳಿರ್ತೀರ ಈ ಒಂದು ಟೆಂಪಲ್ ನೇಮ್. ಬಸಪಟ್ಟಣದಲ್ಲಿ. ಅಕ್ಕ, ಅದು ಟೆಂಪಲ್ ನೇಮ್ ಏನು? ದುರ್ಗಮ್ಮ ಟೆಂಪಲ್. ಎಸ್, ಬಸಪಟ್ಟಣದಲ್ಲಿದೆ ದುರ್ಗಮ್ಮ ಒಂದು ಟೆಂಪಲ್ ನೇಮ್ ಅದು. ಸೊ ನಾವು ಅಲ್ಲಿ ಹೋಗ್ತೀವಿ. ನಾನು ಬಿಟ್ಟು ಯಾವತ್ತೂ ಹೋಗಿಲ್ಲ. ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ ಎಲ್ಲರೂ ಹೋಗಿದ್ದಾರೆ. ನನ್ನ ತಂಗಿ ಯಾವಾಗಾದ್ರೂ ಹೋಗಿದ್ದಾ? ಇಲ್ಲ, ಹೋಗಿಲ್ಲ. ಎಸ್, ನನ್ನ ತಂಗಿನೂ ಹೋಗಿಲ್ಲ ಅಂತೆ. ವಿಚಾರ ಅಂದ್ರೆ ಏನೂ ಇಲ್ಲ. ಊಟ ಆಯ್ತಾ? ಎಲ್ಲರೂ ಊಟ ಆಗಿ ಮಲ್ಕೊಂಡು ನೋಡ್ತಾ ಇರ್ತಾರೆ ಈ ಒಂದು ವ್ಲಾಗ್ನ. ಹೌದಾ? ನಾನು ಮಾಡಿದ್ದೀನಿ ಅಂತ ನೋಡ್ತಿರೋದು. ಸಾರಿ ಫ್ರೆಂಡ್ಸ್. ಇಷ್ಟು ದಿನ ನಾವು ಶೂಟಿಂಗಲ್ಲಿ ಬಿಸಿ ಇದ್ವಿ. ಏನು ಶೂಟಿಂಗಲ್ಲಿ ಬಿಸಿ? ಫಿಲಮ್ ಶೂಟಿಂಗಲ್ಲಿ ಬಿಸಿ ಇದ್ವಿ. ಇದೊಂದು ವಿಚಾರ ಹೇಳಬೇಕು ಅಂತಲೇ ಇದ್ದೆ ನಾನು. ನಾವು ಬೆಂಗಳೂರಿಗೆ ಹೋಗಿರೋದು ಏನಕ್ಕೆ ಅಂತ ನೀವು ನೋಡೇ ಇರ್ತೀರಾ ಆಲ್ಮೋಸ್ಟು. ನಂದು ಇನ್ಸ್ಟಾ ಸ್ಟೋರಿ ಮತ್ತು ವಾಟ್ಸಪ್ ಸ್ಟೇಟಸ್ ನೋಡಿರೋರಿಗೆಲ್ಲರಿಗೂ ಒಂದು ಯಾವಾಗಲೂ ನನಗೆ ಕೇಳ್ತಿದ್ದ ಪ್ರಶ್ನೆ, ನೀವೊಂದು ಈ ಮೂವಿಲಿ ಏನು ಕ್ಯಾರೆಕ್ಟರು ಏನು ಅಂತ ಎಲ್ಲ ತುಂಬ ಕೇಳ್ತಾ ಇದ್ರಿ. ಬಟ್ ಅದ್ರ ಬಗ್ಗೆನೇ ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಬಿಕಾಸ್ ಈಗ ನಿಮಗೆ ವಾಯ್ಸ್ ನೀಟಾಗಿ ಕೇಳಿಸಲ್ಲ ಅಂತ ಅನಿಸುತ್ತೆ. ಸೊ ಎಸ್, ಸ್ಮಾಲಾಗಿ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ಈ ನೇಮ್ ಬಂದುಬಿಟ್ಟು ಶಿವಲೀಲಾ ಮೂವಿ ಅಂತ. ಸೊ ಆ ಮೂವಿ ಮೇನ್ಲಿ ಮಂಗಳಮುಖಿಯರ್ ಮೂವಿ, ಟ್ರಾನ್ಸ್ಜೆಂಡರ್ಸ್ ಮೂವಿ. ಸೊ ಅವ್ರ ಲೈಫಲ್ಲಿ ಏನೇನು ಕಷ್ಟಪಡ್ತಾರೆ ಆ್ಯಂಡ್ ಅವ್ರ ಲೈಫ್ ಸ್ಟೋರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮೂವಿ ಆಗಿದೆ. ಸೊ ಆ ಮೂವಿಯಲ್ಲಿ ಒಂದು ನಮ್ಮದು ಸಣ್ಣ ಪಾತ್ರ ಇತ್ತು. ಸೊ ಹಂಗಾಗಿ ನಾವಿಬ್ಬರು ಹೋಗಿದ್ವಿ. ಹಂಗಾಗಿ ನಾವು ವೀಡಿಯೋಸ್ ಎಲ್ಲ ಏನು ಯೂಟ್ಯೂಬಲ್ಲಿ ಮಾಡೋಕ್ಕಾಗಿರಲಿಲ್ಲ. ಬಟ್ ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ, ನನಗೆ ಯೂಟ್ಯೂಬಲ್ಲಿ ಅಷ್ಟು ಸಬ್ಸ್ಕ್ರೈಬರ್ಸ್ ಇಲ್ಲದಿದ್ರೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಅಟ್ಲೀಸ್ಟ್ ನನ್ನನ್ನು ಒಂದು 200 ಪೀಪಲ್ಸು ಯೂಟ್ಯೂಬ್ನ ನನ್ನನ್ನು ಫಾಲೋ ಮಾಡೋರು ಕೇಳ್ತಾ ಇರ್ತಾರೆ. ಅಕ್ಕ, ಯೂಟ್ಯೂಬ್ ವಿಡಿಯೋ ಹಾಕಿ ಆ್ಯಂಡ್ ಕಾಲೇಜ್ ಗೋಯಿಂಗ್ ಮೇಕಪ್ ಮಾಡಿ ಅಂತೆಲ್ಲ ಕೇಳ್ತಾ ಇರ್ತಾರೆ. ಬಟ್ ಎಸ್, ಅವರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ನಾವೊಂದು ಆ ಪ್ಲೇಸಿಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಅಲ್ಲ, ಕೀಪ್ ವಾಚಿಂಗ್. ಬೇಡ, ನನಗಿದೆಲ್ಲ ಕೊಡಬೇಡ. ನಾನು ಆ ಕಡೆಲ್ಲ ಕೈಲಿ ಇಟ್ಕೊತೀನಿ. ಸರ್ಪ್ರೈಸ್ ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಜಾತ್ರೆ ಅಂತ ನಮಗೆ ಇವತ್ತು ಗೊತ್ತಿರಲಿಲ್ಲ. ಬಟ್ ನಮಗೆ ಗೊತ್ತಿಲ್ಲದೇ ಬಂದಿದ್ದೀವಿ. ಇಲ್ಲಿ ನೋಡಿದ ತಕ್ಷಣ ಫುಲ್ ಸರ್ಪ್ರೈಸ್ ಆಯಿತು. ಇಲ್ಲಿ ಜಾತ್ರೆ. ನೋಡಲ್ಲಿ ಬ್ಯಾಗ್ ಎಷ್ಟು ಚೆನ್ನಾಗೈತಿ. ಆ್ಯಕ್ಚುಲಿ ಈ ಟೆಂಪಲ್ ಬಂದುಬಿಟ್ಟು ಮೇಲ್ಗಡೆ ಇರೋದು. ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಿಮಗೂ ಈ ಒಂದು ಟೆಂಪಲ್ನ ತೋರಿಸ್ತೀನಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ ಇವತ್ತು ಜಾತ್ರೆ ನಡೀತಿದೆ ಅಂತ. ನಾವು ಬೇರೆ ಕಡೆನೂ ಹೋಗಬೇಕು ಅಂತ ಅಂದ್ಕೊಂಡವರು. ಬಟ್ ಆದರೆ ಇಲ್ಲಿಗೆ ಬಂದಿದ್ದೀವಿ. ಓಕೆ, ನೀವು ನಮ್ಮ ಜೊತೆ ಬನ್ನಿ.
ಇನ್ನೂ ಅಷ್ಟು ಮೇಲೆ ಹತ್ಬೇಕು ಫ್ರೆಂಡ್ಸ್ ನಾವು. ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗ್ತಿದೆ. ಅಕ್ಕ ಸ್ಲಿಪ್ಪರ್ ಬಿಡ್ಬೇಕೇನು? ಸಾಕಕ್ಕ. ಆಕ್ಚುಲಿ ಮೇಲೆ ಗಾಡಿ ಹೋಗುತ್ತೆ ಅಂತ ಹೇಳಿದ್ರು, ಇಲ್ಲಿ ಗಾಡಿ ಹೋಗ್ತಿಲ್ಲ, ಹತ್ತುತ್ತಾ ಇದ್ದೀವಿ. ಬೇಗ ಬೇಗ ಕುಡೀರಿ, ಮೇಲ್ ದೇವ್ರು ಬಂದಿದೆ. ಹಣವನ್ನು ಕೊಟ್ಟು ರಸೀದಿಯನ್ನು ಪಡೆಯಬೇಕು. ಅವು ಎರಡು ಹೇಳಿಕಲ್ಲ ಕೊಡಿ ಒಂದು 4 ವರ್ಷ ಅಮ್ಮ ಇದೇ ದುರ್ಗಮ್ಮ ಕುದುರೆ ಮೇಲೆ ಕುತ್ಕೊಳ್ಳೋದು. ಇಷ್ಟೊಂದು ಒಳಗಡೆ ಇತ್ತು, ಇವಾಗ ಸಿಡಿ ಆಡಕ್ಕೆ ಇದೆ ಮೇನ್. ಇದೇ ಮೇನ್ ಅಂತೆ. ನಾವು ಆಕ್ಚುಲಿ ಕುಂಕುಮನೇ ಹಚ್ಕೊಂಡಿಲ್ಲ. ಎಲ್ಲಿ ಎಲ್ಲಿ ಕೊಡ್ತಾರೆ? ಬಟ್ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ, ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ನಮಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಇವತ್ತು ಜಾತ್ರೆ ಅಂತ. ಏನೋ ಒಂದು ಗುಡ್ ವೈಬ್ಸ್ ಇದು. ಸೊ ಬನ್ನಿ. ಅಮ್ಮನ ತೆಗಿಬೇಕು, ಈಗ ತೆಗೆದು ಬೇರೆ ಏನು ಮಾಡಲ್ಲ ನಡಿ. ದೇವರ ಕೈ ಮುಗಿ.
10 ಪಾಸ್ ಆಗ್ಲಿ ಅಂತನಾ? 10 ಪಾಸ್ ಆಗ್ತೇ ಬಿಡೆ. ಏನ್ ತಂತಿದ್ದೀರಿ? ಸರ ಬಳೆ ಯಾವುದು ರಿಂಗ್ ತಂತಾರೆ? ನಾನು ನಾನಿನ್ನ ಡಿಸೈಡ್ ಮಾಡಿಲ್ಲ. ಹ್ಞೂ ಬಿಡರಿತು ನನಗೆ ಬಲೂನ್ ಏನು ಪಿಪಿ ತಗೊಂಡಿರೋ ಫೋಟೋನೇ ಬಿಟ್ಕೊಂಡ್ಬಿಟ್ಟಿದೀವಿ ನಾವು. ಬೇಗ ಹೋಗಿ ತಗೊಂಬ, ಜಲ್ದಿ ಹೋಗ್ತಾರೆ. ಫೋಟೋನೇ ಮರ್ತು ಬಂದ್ಬಿಟ್ಟಿದೀವಿ. ಅಪ್ಪು ಫೋಟೋ ನೋಡ್ಬಿಟ್ಟು ಅಪ್ಪುನೇ ನೆನಪಾಗ್ಬಿಟ್ರು. ಸೊ ಈ ಕಡೆ ಇಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇಲ್ಲಿಂದ ಶಾಂತಿ ಸಾಗರ ಹೋಗ್ಬೇಕು ಅಂತ ಬನ್ನಿ ಇಲ್ಲಿಗೆ, ಸಖತ್ತಾಗಿದೆ ದೇವರೆಲ್ಲ. ಹೌದು, ನಾವು ಅನ್ಎಕ್ಸ್ಪೆಕ್ಟೆಡ್ಲಿ ಬಂದಿದ್ದು, ಬಟ್ ನಿಜವಾಗ್ಲೂ ನಮಗೆ ಏನೋ ಒಂಥರ ಏನಾದರೂ ಕೇಳ್ಕೊಂಡು ಮಾಡಿದ್ರೆ ಕಲ್ಲೆತ್ಕೊಂಡು ದೇವ್ರ ಕಲ್ಲು. ಈಗ ನೆಕ್ಸ್ಟು ಇಲ್ಲಿಂದ ಶಾಂತಿ ಸಾಗರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಆಲ್ರೆಡಿ ಟೈಮ್ ಬಂದುಬಿಟ್ಟು 5:20 ಆಗೋಗಿದೆ, 5:20. ಬಟ್ ಅಲ್ಲಿ ಬೋಟಿಂಗೆಲ್ಲ ಆಡಿಸ್ತಾರೆ. 5ಗೆ ಲಾಸ್ಟು ಅಂತ ಹೇಳಿದರು. ಸೊ ನಾವು ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು ನೋಡಬೇಕು ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವೋ, ಇನ್ನೂ ಏನೂ ಗೊತ್ತಿಲ್ಲ. ಹಾಂ, ಈಗ ನಾವು ರೀಚ್ ಆಗಿದ್ದು ಶಾಂತಿ ಸಾಗರ. ಸೊ ನೀವು ನೋಡ್ಬೋದು ಎಂಟ್ರೆನ್ಸ್ ಈ ರೀತಿ ಇದೆ. ಎಂಟ್ರೆನ್ಸಿಂದ ಒಳಗೋದ್ರೆ ಈ ರೀತಿ ಇರುತ್ತೆ. ಇಲ್ಲಿ ಫಿಶ್ ಎಲ್ಲ ಸಿಗುತ್ತೆ. ಹೋದ್ಸಲ ಬಂದಾಗಲೂ ಕೂಡ ಫಿಶ್ ಎಲ್ಲ ತಗೊಂಡೋಗಿದ್ವಿ. ಸೊ ನೋಡಿ, ಶಾಂತಿ ಸಾಗರ ಈ ಥರ ಇದೆ ವ್ಯೂ. ನಮ್ಮ ಅಕ್ಕವ್ರು ಆಲ್ರೆಡಿ ಆ ಕಡೆ ಹೋಗ್ಬಿಟ್ಟವ್ರೆ ನೋಡೋಕ್ಕೆ. ಆ್ಯಕ್ಚುಲಿ ಬೋಟಿಂಗೆಲ್ಲ ಅಕ್ಕ ಇವತ್ತು ಬೋಟಿಂಗ್ ಇಲ್ಲ ಗೈಸ್, ಇವತ್ತು ಸ್ವಿಮ್ಮಿಂಗ್ ಇಲ್ಲ ಅಂತೆ. ಏನು ಮಾಡೋದು ಏನೋ. ಸಲ ಬಂದಾಗ ನಾವು ಇಲ್ಲೆಲ್ಲ ಸ್ವಿಮ್ ಮಾಡಿದ್ವಿ. ಸೊ ನೀರು ಕಡಿಮೆ ಆಗಿರೋದ್ರಿಂದ ಮೋಸ್ಟ್ಲಿ ಸ್ವಿಮ್ಮಿಂಗ್ ಬೋಟಿಂಗ್ ಏನೂ ಇಲ್ಲ ಅಂತ ಅನಿಸುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಸ್ವಿಮ್ಮಿಂಗ್ ಬೋಟಿಂಗ್ ಇರುತ್ತೆ. ನಾವು ಅದಕ್ಕೋಸ್ಕರನೇ ಬಂದಿರೋದು. ಅಲ್ಲಿ ನಮ್ಮ ಅಕ್ಕ ಕೇಳೋಕೆ ಹೋಗ್ತಾ ಇದ್ದಾಳೆ. ಆ್ಯಕ್ಚುಲಿ ಈ ಸಲ ಇಲ್ಲಿ ಸ್ವಿಮ್ಮಿಂಗ್ ಬೋಟಿಂಗ್ ಏನೂ ಇಲ್ಲ ಅಂತೆ. ಸೊ ತುಂಬ ಬೇಜಾರಾಗ್ತಿದೆ. ಆ್ಯಕ್ಚುಲಿ ನಾವು ಸ್ವಿಮ್ಮಿಂಗ್ ಬೋಟಿಂಗ್ ಮಾಡೋಕ್ಕಂತಲೇ ನಾವು ಇಲ್ಲಿಗೆ ಬಂದಿದ್ದು. ಬಿಕಾಸ್ ನಮಗೆ ಇಷ್ಟ ಅದು ಬೋಟಿಂಗ್ ಅಂತ ಹೇಳಿದ್ರೆ. ನೋಡಿ ಎಷ್ಟು ಚೆಂದ ಇದೆ ವ್ಯೂ ಅಲ್ವಾ. ಐ ಲವ್ ದಿಸ್.
ಇನ್ನೂ ಏನೂ ತಿಂದಿಲ್ಲ ಫ್ರೆಂಡ್ಸ್, ಏನೂ ತಿಂದಿಲ್ಲ. ಹೊಟ್ಟೆ ಬೇರೆ ಸಖತ್ ಹಸೀತಾ ಇದೆ, ಅಶ್ವಗ್ತಿದೆ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನೀರು ತುಂಬ ಕಡಿಮೆ ಆಗಿದೆ. ಹೋದ ಸಲ ಬಂದಾಗ ತುಂಬಾ ಜಾಸ್ತಿ ಇತ್ತು ಇಲ್ಲೆಲ್ಲ. ಆ್ಯಂಡ್ ಅಂಗಡಿ ಎಲ್ಲ ಕ್ಲೋಸ್ ಆಗಿದ್ದಾವೆ. ಇಲ್ಲಿ ತಿನ್ನೋಕ್ಕೇನೂ ಸಿಗಲ್ಲ ಅನಿಸುತ್ತೆ. ಸಖತ್ತು ಸೆಕೆ ಗೈಸ್ ಇಲ್ಲಿ. ಬಟ್ ಈಗೊಂದು ಸ್ವಲ್ಪ ಕೂಲ್ ಅನ್ನಿಸ್ತಿದೆ. ಜಾತ್ರೆಲಂತೂ ನಿಜವಾಗ್ಲೂ ಅಲ್ಲಿ ವಿಡಿಯೋ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಜನ ಇದ್ದರು ಅಲ್ಲಿ. ಸೊ ಇಲ್ಲಿ ತುಂಬ ಸೆಕೆ ಆಗಿತ್ತು. ಸೊ ಸ್ವಿಮ್ಮಿಂಗ್ ಎಲ್ಲ ಮಾಡೋಣ ಅಂದ್ಕೊಂಡ್ಬಂದರೆ ಇಲ್ಲಿ ಸ್ವಿಮ್ಮಿಂಗೇ ಇಲ್ಲ. ಏನು ಮಾಡೋದು? ಏನಿಲ್ಲ, ಈಗ ಹೋಗ್ತಾ ಫಿಶ್ ತೊಗೊಂಡು ಮನೆಗೆ ಹೋಗ್ತೀವಿ ಅಷ್ಟೇ. ಡೇ ಚೆನ್ನಾಗಿತ್ತು ರಿಯಲಿ. ಇವತ್ತು ಹೆಂಗೆ ಅಂತ ಹೇಳಿದ್ರೆ ವಿಚಾರ, ನಾವು ಎಲ್ಗೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಫಸ್ಟಿಗೆ ನಾವು ಏನಂತ ಅಂದ್ಕೊಂಡ್ವಿ, ಮಾರಿಕಣ್ವೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಫಸ್ಟಿಗೆ. ಅದಾದಮೇಲೆ ಹಿಂಗೆ ಡಿಸ್ಕಷನ್ ಆಗೋಬೇಕಾದ್ರೆ ನಮ್ಮಮ್ಮ ಇದ್ದಾರಲ್ಲ, ನಮ್ಮಮ್ಮ ಬಸವಪಟ್ಟಣಕ್ಕೆ ಹೋಗಿ ಅಂತ ಅಂದರು. ಅಲ್ಲಿ ದುರ್ಗಮ್ಮ ಟೆಂಪಲ್ ತುಂಬ ಚೆನ್ನಾಗಿದೆ. ಬಟ್ ಅವರಿಗೂ ಗೊತ್ತಿಲ್ಲ ಇವತ್ತಲ್ಲಿ ಜಾತ್ರೆ ಇದೆ ಅಂತ. ಸೊ ನಾವೇನು ಮಾಡಿದ್ವಿ, ಹೌದಾ ಅಂತ ಹೇಳ್ಬಿಟ್ಟು ಹೋಗೋಣ ಟೆಂಪಲಿಗೆ ಹೋಗ್ದು ತುಂಬ ದಿನ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಟೆಂಪಲಿಗೆ ಹೋಗೋಣ ಅಂತ ಹೋದ್ವಿ ಅಲ್ಲಿಗೆ. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ನಿಜವಾಗ್ಲೂ ಇವತ್ತು ಜಾತ್ರೆ ಇತ್ತು ಅಂತ. ಸೊ ರಿಯಲಿ ತುಂಬ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಜಾತ್ರೆ ಎಲ್ಲ ನೋಡಿ ದೇವ್ರ ದರ್ಶನ ಮಾಡಿ. ಸೊ ಈ ವಿಡಿಯೋ ನಾನು ಯಾವಾಗ ಹಾಕ್ತೀನಿ ಅನ್ನೋದು ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ಹಾಕ್ತೀನಿ. ಎಡಿಟ್ ಮಾಡಿದ್ರೆ ಇವತ್ತೇ ಎಡಿಟ್ ಮಾಡಿದ್ರೆ ನಾಳೆನೇ ಹಾಕ್ತೀನಿ, ಓಕೆನಾ? ಈಗ ಏನಿಲ್ಲ, ಡೈರೆಕ್ಟ್ ಆ್ಯಕ್ಚುಲಿ ಎಲ್ಲರೂ ಒಂದೊಂದು ಜೊತೆ ಬಟ್ಟೆ ತೊಗೊಂಬಂದಿದ್ವಿ ಆಟಾಡೋಣ ಅಂತ ನೀರಲ್ಲಿ. ಸೊ ಆಗಿಲ್ಲ. ಹೋಗೋಣ ಬನ್ನಿ, ಅಲ್ಲೇನೋ ಮಾಡ್ತಾ ಇದ್ದಾರೆ, ಹೋಗಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ. ಹೋದ ಸಲ ಬಂದಾಗ ವ್ಲಾಗಿಗೆಲ್ಲ ಏನು ಮಾಡ್ತಾ ಇರಲಿಲ್ಲ. ಈ ಸಲ ಬಂದಾಗಲೇ ವ್ಲಾಗ್ ಮಾಡ್ತಾ ಇರೋದು. ನನ್ನ ತಂಗಿ ಬರ್ತಾ ಇದ್ದಾಳೆ, ಇರಿ ಅವಳು ಏನು ಹೇಳ್ತಾ ಕೇಳಿಸ್ಕೊಳ್ಳಿ ಸುಮ್ಮನೆ ಹಂಗೆ. ಏನಕ್ಕೆ? ಮೀನು ಬೇಕಾ? ಮೀನು ಓ ಮೀನು ಬೇಕಾ? ಮೀನು ಮೀನು ಮರಕ್ಕೆ ಚೆನ್ನಾಗಿದೆ ಅನ್ನೋ. ಮೀನು ಹಿಡ್ಕ. ಇರಲಿ, ಯಾಕೆ ಬೋಟಿಂಗ್ ಇಲ್ಲ ಅಂತ ಯಾರಿಗೆ ಗೊತ್ತು. ಹೋದ ಸತಿ ಬಂದಾಗ ಇಷ್ಟಿತ್ತು, ಈಗಲೇ ಅಷ್ಟು ಕಡಿಮೆ. ನೀರು ಕಡಿಮೆ ಆಗಿದಾವ ಅಂತ ಅಲ್ಲೆಲ್ಲ ಹೋಗ್ತಾ ಇದಾರೆ. ಮತ್ತೆ ಅಯ್ಯೋ, ಅವ್ರು ಮೀನು ಹಿಡಿಯೋರು ಅವರು. ಅಕ್ಕ ನಿನಗೆ ನಾನು ತೋರಿಸ್ತೀನಿ, ಅಲ್ಲಿ ಬಂದು ನಿಂತ ತಲೆ ತಿರ್ಗಂಗಾಗುತ್ತೆ. ಏನಿಲ್ಲ, ಇಲ್ಲ ಬೋಟಿಂಗ್ ಕ್ಲೋಸ್ ಅಂತೆ, ಯಾಕಂದ್ರೆ ನೀರಿಲ್ಲಂತೆ. ಹಾಂ, ಬೋಟಿಂಗ್ ಕ್ಲೋಸ್ ಅಂತೆ. ಆಮೇಲೆ ಈಜು ಹೊಡಿಯಂಗಿಲ್ಲ ಅಂತೆ. ಯಾಕೆ? ಯಾಕಂದ್ರೆ ಅವ್ರು ಆಡ್ಸೋರು ಇರ್ತಿದ್ರೆ ಸೇಫ್ ಆಗಿರೋದು. ಇಲ್ಲೇ ಮುದ್ದೆ ನೀರು ಹಾಕಿ ಮ್ಯಾಲೆ ಹಿಂಗೆ ಹಾಕಿ ತಲೆ ದರ್ಶನ ಮಾಡ್ಕೊಂಡು ಸುಮ್ಮನೆ ಅಷ್ಟೇ. ಮಾಮ ಅದು ನೀರು ಕಡಿಮೆ ಆಗಿಲ್ಲ, ಝೂಮ್ ಹಾಕೋ ಕಾಣಿಸ್ತಾರ ಅವರು. ಆ ಕಡೆ ಈ ಕಡೆ ಅಲ್ಲೇ ಝೂಮ್ ಹಾಕು, ಸ್ವಲ್ಪ ಈ ಕಡೆ ಲೈಟ್ ಹತ್ರ. ನೋಡಿ ಇಲ್ಲಿ ಇನ್ನೂ ಝೂಮ್ ಹಾಕು. ಅಕ್ಕ, ನೀವ್ಯಾರು? ನಿಮ್ಮ ಊರು ಯಾವುದು? ನೀವಿರೋ ಜಾಗ ಯಾವುದು? ಇದು ಯಾವ್ದು ಇದು ಊರು? ಈ ಊರು ಬಂದ್ಬಿಟ್ಟು ಮಂಗಳೂರು ಅಂತ. ಮಂಗಳೂರಾ? ಮತ್ತು ಮೀನೇ ಕಾಣಿಸ್ತಿಲ್ಲ, ಮೀನು ಮಾರ್ತಾ ಇಲ್ಲ. ಎಂತ ಮಾಡೋದು ಮಾರಾಯ್ತಿ? ಅಲ್ಲಿ ಮೀನೈತೆ, ಒಂದು ತಗೋಬರೋಗಿ. ಎಂತ ಮಾಡೋದು? ಎಂತ ಇಲ್ಲ, ಒಂದು ಮಕ್ಕೊಳೋದು. ಮೀನು ತಿಂತೀರಾ ನೀವು? ನಾವು ಮೀನು ತಿಂತೀವಿ, ಮೀನಿನ ಮೊಟ್ಟೆನೂ ತಿಂತೀವಿ. ಹೌದಾ? ಗೊತ್ತೇ ಇರಲಿಲ್ಲ ನಮಗೆ. ನಾನು ಹಿಂಗೆ ಸ್ವಿಮ್ ಮಾಡ್ಕೊಂಡು ಹೋಗ್ಬಿಡ್ಲ? ಹೋಗಕ್ಕ ನೋಡೋಣ, ಹೋಗಕ್ಕ ನೋಡೋಣ, ಹೋಗಕ್ಕ ನಾನು ಹೋಗು ನೋಡೋಣ. ಮಾಡಕ್ ಬರುತ್ತೆ, ಹೋಗು 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 ಹೋಗು. ಬೇಡ, ಯಾಕೆ? ನನಗೆ ಅದೆಲ್ಲ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ. ಅಯ್ಯೋ, ಸ್ವಿಮ್ ಮಾಡಕ್ಕೆ ಬರಲ್ಲ ಫ್ರೆಂಡ್ಸ್, ಏನು ಬರಲ್ಲ ಫ್ರೆಂಡ್ಸ್. ಸುಮ್ಮನೆ ಹಂಗೆ ಹೇಳುತ್ತೆ ಫ್ರೆಂಡ್ಸ್, ನಂಬಕ್ಕೆ ಹೋಗ್ಬಾರ್ದು. ನಾನು ಹೇಳಿಲ್ಲ ಅವತ್ತು ರೀಲ್ಸಲ್ಲಿ? ನೀರು ಊರಿಗೆಲ್ಲ ಬರೋದು ಇದೆ ನೀರು. ಹೌದಾ? ದ ಬಿಗ್ಗೆಸ್ಟ್ ಕೆರೆ. ಹೌದಾ?
ಓಕೆ ತಿಳ್ಕೊ ಫಸ್ಟು ನನಗೆ ಗೊತ್ತು ಬಿಗ್ಗೆಸ್ಟ್ ಅಲ್ಲಿಂದ ಬರೋದು ನೀರು. ಇದು ಇಡೀ ಇಂಡಿಯಾದಲ್ಲೂ ಇಡೀ ಕರ್ನಾಟಕಕ್ಕೆ ಗ್ರೇಟ್. ಐ ನೋ ಇಡೀ ಕರ್ನಾಟಕಕ್ಕೆ ಅಮ್ಮ ಎದುರಿಸ್ಬಿಟ್ಲು ಫ್ರೆಂಡ್ಸ್. ಗೌರಿ ಮೀನು ತಗೊಂಡೋಗೋಣ ನಡಿ. ಮತ್ತೆ 700 ಆಗುತ್ತಂತೆ. ಅವ್ರು ಸಿಂಗಲ್ ಆಗಿ ನಮಗೆ ಹೋಗಿ ತಗೊಂಬರೋದಕ್ಕೆ 700 ಆಗುತ್ತಂತೆ. ನೋ ಕಾಡ್ತಾನೆ ನೋಡ. ಹಾಯ್ ಮಾಡಿ. ಹಾಯ್ ವ್ಲಾಗ್ ಮಾಡಿ ಏನೇ ಹೇಳೋಣ ಹಾಯ್. ಹಿಡಿಯಕ್ಕೆ ಬೇಡ. ಈ ಗೌರಿ ಮೀನು ಅವರು ಕೆರೆಗೆ ಹಿಡ್ಕೊಡ್ತಾರಂತ ಈಗ್ಲೇನೆ. ನಾನು ಹೋಗ್ತೀನಿ ಅವ್ರ ಜೊತೆಗೆ, ಹಂಗೆ ಹೋಗಿ ಬರ್ತೀನಿ. ಹಿಡಿತೀರಾ? ನಾನು ಅವ್ರ ಜೊತೆಗೆ ಹೋಗಿ ಬರ್ತೀನಿ. ಇಲ್ಲಿ ತನಕ ಇತ್ತು ನೀರು, ಎಷ್ಟು ಕಡಿಮೆ ಆಗಿ ಇಲ್ಲಿ ತನಕ. ಸೊ ಫೈನಲಿ ನಮಗಿವತ್ತು ಬೋಟಿಂಗು ಸಿಕ್ಕಿಲ್ಲ, ಸ್ವಿಮ್ಮಿಂಗು ಸಿಕ್ಕಿಲ್ಲ, ಆ್ಯಂಡ್ ಒಂದೊಂದು ಜೊತೆ ಬಟ್ಟೆ ತಂದಿದ್ದಕ್ಕೂ ಸಾರ್ಥಕ ಆಗಿಲ್ಲ. ಇಷ್ಟು ಕಡಿಮೆನಾ? ನಮ್ಮ ತಮ್ಮ ತಂಗಿ ಅಂತೂ ಫುಲ್ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಅದು ಗೊತ್ತಿಲ್ಲ ಅವನಿಗೆ. ನನ್ನ ತಮ್ಮ ತಂಗಿ ಫುಲ್ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಾನು ಈಸಿಯಾಗಿ ಹತ್ಕೊಂಡ್ ಬರ್ತೀನಿ. ಯಾ ಇದು ಕಲ್ಲೈತಿ, ಈಸಿಯಾಗಿ ಹತ್ಕೊಂಡ್ ಬರ್ರಿ. ಅಮ್ಮ ಬನ್ನಿ ಲೆಟ್ಸ್ ಗೋ. ಈಗ ನಮ್ಮ ಪಯಣ ಮನೆ ಕಡೆ. ಆಮೇಲೆ ನಮ್ಮ ಅಕ್ಕ ಇಲ್ಲಿ ಫಿಶ್ ತೊಗೊತಾ ಇದ್ದಾಳೆ. ಅಲ್ಲಿ ಕೆರೆ ಹತ್ರ ಹೇಳಿದ್ರಲ್ಲ 700 ಗೌರಿ ಮೀನು ಅಂತ. ಸೊ ಇಲ್ಲಿ ಅಂಗಡಿ ಹತ್ರ ಬಂದರೆ 190 ರುಪೀಸ್ಗೆ 1 kg ಇರುತ್ತೆ. ನಾವು 2 kgನ ತಗೊಂಡ್ವಿ, ಅಲ್ಲಿಂದ ಹೊರಟ್ವಿ. ಬೆಳಿಗ್ಗೆ ಮನೇಲಿ ತಿಂದಿತ್ತು, ಮಧ್ಯಾಹ್ನ ಅಂತೂ ಏನೂ ತಿಂದಿರಲಿಲ್ಲ. ಹೊಟ್ಟೆ ತುಂಬ ಹಶ್ವಾಗಿತ್ತು. ಆನ್ ದ ವೇ ರೋಡಲ್ಲಿ ಬರಬೇಕಾದ್ರೆ ಒಂದು ಹೋಟೆಲ್ ಸಿಕ್ತು. ಇದು ಹೋಟೆಲ್ ಬಂದುಬಿಟ್ಟು ವೆಜ್ ಹೋಟೆಲ್. ಸೊ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಬರ್ಡೇ ಇವೆಂಟ್ಸ್ ಎಲ್ಲ ಮಾಡೋದಕ್ಕೆ ಅಂತ ಹಾಲ್ ಇದೆ. ಇದು ನೆಕ್ಸ್ಟ್ ನನ್ನ ಬರ್ಡೇನ ಇಲ್ಲೇ ಮಾಡಿದ್ದಾರೆ ಈ ಒಂದು ಹಾಲ್ನ. ಮತ್ತು ಇಲ್ಲಿಂದ ಹೊರಗಡೆ ಹಿಂಗೆ ಬಂದರೆ ಪಾರ್ಕ್ ಥರ ಸಿಗುತ್ತೆ. ಅಂಗಡಿಗಳು. ಬಾಬಾ ಸಾಕದು. ಈ ಲೈಟ್ ಆನ್ ಮಾಡಿ, ಮೋಸ್ಟ್ಲಿ ಲೈಟಿಂಗ್ಸ್ ಅನ್ಸುತ್ತೆ. ಆನ್ ಮಾಡಿದ್ರೆ ನೋಡು, ಅಲ್ಲೂ ವಾಶ್ರೂಮ್ ಇಷ್ಟು ಬಂದಿದೆ. ಅದು ನಿಂದೆ ಅಮ್ಮು. ಟೈಮಿಷ್ಟು 10 o'clock. ಹಂಗಾದ್ರೆ ಅವನಿಗೆ ಬೇರೆ ಏನಕ್ಕೂ ನಗ್ತಿದ್ದಾನೆ. ನಗಬೇಡ. ಹಂಗಾದ್ರೆ ನಾವು 9:15ಗೋ 9 o'clockಗೋ ನಾವು ಮನೆಗೆ ಬಂದ್ವಿ ಅನಿಸುತ್ತೆ. ಈಗ ನಗು ನೋಡೋಣ. ಈಗ ನಗು. ಓಕೆ, ನಿಮಗೆ ಈ ನೋಡಿದ್ದೀರಾ ಈ ವಿಡಿಯೋ, ನಾವೆಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಇವತ್ತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಗೊತ್ತಾಗುತ್ತೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ದಾವೆ ಅಂತ. ಆ್ಯಂಡ್ ಅದ್ರ ಜೊತೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಇನ್ನೂ ಖುಷಿನೇ. ಆ್ಯಂಡ್ ಎಲ್ಲರಿಗೂ ಲವ್ ಯು ಆಲ್. ಸ್ಟೇ ಟ್ಯೂನ್ ಆ್ಯಂಡ್ ಗುಡ್ ನೈಟ್. ಮಲಗಬೇಕಲ್ವಾ? ಸೊ ಗುಡ್ ನೈಟ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತ ಆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಬಾಯ್ ಎಲ್ಲರಿಗೂ. ಬಾಯ್.